ನಿಮಗೆ ಎಷ್ಟು ವರ್ಷನವ? ನನಗೆ ಇವಾಗ 62 ವರ್ಷ ಗುರುಗಳೇ. ಯಜಮಾನ್ರಿಗೆ ಎಷ್ಟು ವರ್ಷ? ಯಾರಿಗೆ? ನಿಮ್ಮ ಯಜಮಾನ್ರಿಗೆ ಎಷ್ಟು ವರ್ಷ ತಾಯಿ? ಅವ್ರಿಗೂ 1-2 ವರ್ಷ ಅಷ್ಟೇ ಡಿಫ್ರೆನ್ಸ್. ಅರ್ಥಾತ್ ಒಂದು 64 ವರ್ಷ ಅಂದ್ಕೊಳ್ಳೋಣ. ಈ 64 ವರ್ಷದವರು ಅವ್ರ ಮನೆಗೆ ಹೋಗ್ತಾರೆ, ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೂ ಆಗೈತೆ. ಅವ್ರದ್ದು ಮಕ್ಕಳು ಎಲ್ಲ ದೊಡ್ಡವ್ರಿಬ್ರು. ಅವ್ರಿಗೂ 60 ಇಲ್ಲ ಅವರು ಇನ್ನೂ ಜಾಬಲ್ಲಿ ಇದ್ದಾರೆ. ಒಂದು 50 ಇರ್ಬೋದು, 50 ಮೇಲೆ ಇರ್ಬೋದು ಅವ್ರಿಗೆ. ಅಂದ್ರೆ ಈಗ ನೀವು ಅಕ್ಷರಶಃ ಈ ಗಂಡನ ಮೇಲೆ ಅನುಮಾನ ಇದೆಯಾ ನಿಮಗೆ? ಇವಾಗ 1 ವರ್ಷದಿಂದ ಆ ಅನುಮಾನ ಬಂದ್ಮೇಲೆ ನಾನು ನಿಮ್ ಪ್ರೋಗ್ರಾಮ್ ನೋಡಕ್ ಸ್ಟಾರ್ಟ್. ನಮಸ್ತೆ ತಾಯಿ, ಹೇಗಿದ್ದೀಯವ್ವ? ತುಂಬಾ ಚೆನ್ನಾಗಿದ್ದೀವಿ ಗುರುಗಳೇ. ನಾನ್ ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ಮಾತಾಡಕ್ಕೆ. ಓ ಹೌದಾ? ಒಂದೊಂದ್ ದಿವ್ಸಕ್ಕೆ ನಿಮ್ ಒಂದ್ 40-30 ಸರಿ ಕಾಲ್ ಮಾಡ್ತೀನಿ. ನೋಡಿ, ದೇವ್ರು ಇವತ್ತು ಕಂಡ್ಬಿಟ್ಬಿಟ್ಟಾನೆ. ಆಗ್ಲವಾ? ಎಲ್ಲಿಂದ ಫೋನ್ ಮಾಡ್ತಿರೋದು? ಊರು ಹೆಸರು ಬೇಡ ಗುರುಗಳೇ. ಆಯ್ತು. ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್. ಹೌಸ್ ವೈಫ್? ನಿಮ್ ತಾಯಿ ಏಜು. ಓಹೋ, ಆಗ್ಲವಾ. ಅಂದ್ರೆ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 1 ವರ್ಷದಿಂದ ನೋಡ್ತಾ ಇದ್ದೀನಿ ಗುರುಗಳೇ. ವರ್ಷ? ಹೇಳವ, ಏನಾದ್ರು ಹಂಚ್ಕೊಳ್ಳೋದಿತ್ತ? ನಮ್ಮ ಏಜಲ್ಲಿ ನೀವು ಮಗನ್ ತರ ಇದ್ದೀರಾ, ಹೇಳಕ್ಕೂ ನಮಗೂ ಬೇಜಾರು. ತೊಂದ್ರೆ ಇಲ್ಲವ, ಕಾರ್ಯಕ್ರಮ ಕೇಳ್ತಾ ಏನೋ ಒಂಚೂರು ನೆಮ್ಮದಿ ಸಿಕ್ಕಿದೆ ಅಂದ್ಕೊಳ್ತೀನಿ ಅಷ್ಟೇ. ಹೌದೌದು. ಅದೇ ನಾನು ಯಾವಾಗ ಟೈಮ್ ಇದ್ರು ನಿಮ್ ಕಾರ್ಯಕ್ರಮನೇ ನೋಡ್ತಾ ಇದ್ದೀನಿ. ಓಹೋ, ತುಂಬಾ ಚೆನ್ನಾಗಿ ಎಲ್ಲಾರ್ಗು ಹೇಳ್ತೀರಾ ಬುದ್ಧಿ. ಒಳ್ಳೆ ದೇವ್ರು ನಿಮ್ಗೆ ಒಳ್ಳೆ ಜ್ಞಾನ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಜನಗಳಿಗೆ ಬುದ್ಧಿ ಹೇಳ್ತೀರಾ ಈ ವಯಸ್ಸಿಗೆ. ಅಯ್ಯೋ, 27. ಅದೇ ಹೇಳ್ಬೇಕು ಅಂದ್ರೆ ನನ್ ಮಕ್ಕಳಿಗಿನ್ನ ಚಿಕ್ಕವ್ರು ನೀವು. ಈ ವಯಸ್ಸಿಗೆ ಇಷ್ಟು ನಿಮ್ಗೆ ಜ್ಞಾನ ಅದು ಎಲ್ಲಿಂದ ಬಂತೋ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಚಿಕ್ಕ ವಯಸ್ಸು ಅಂದ್ರಲ್ಲ, ನಾನು 77 ವರ್ಷ ನನ್ಗಾಗ್ಲಿ ಅಂತ ಹೇಳ್ದೆ. ಅಯ್ಯೋ, ನಮ್ಮ ಮಗನ್ಗೆ 38 ವರ್ಷ. ಅಯ್ಯೋಯ್ಯೋ, ನನ್ ಮಗಳಿಗೆ ಬಂದು 32 ವರ್ಷ. ನಾನ್ ಹೇಳ್ತೀನಲ್ಲ, ನಮ್ಮ ಮಕ್ಕಳಿಗಿನ್ನ ಚಿಕ್ಕವ್ರು ನೀವು. ನೋಡಿ, ನಾನು ಎಷ್ಟು ಚಿಕ್ಕ ಹುಡುಗ. ನಿಮ್ ಚಿಕ್ಕ ಹುಡುಗನ ಹತ್ರ ನಮ್ಮ ಸಮಸ್ಯೆ ಮಾತಾಡಬೇಕು. ಏನ್ ಮಾಡೋದು? ಹಾಗೇನಿಲ್ಲವ್ವ, ಬದುಕು ಅಂಥದ್ದೊಂದು ಪರಿಸ್ಥಿತಿಯನ್ನು ತಂದು ಕೊಡುತ್ತೆ. ಅಯ್ಯೋ, ಈ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ಅಲ್ಲೇ ನಿಂತಿರುವ ಒಬ್ಬ ಹಣ್ಣು ಮಾರೋ ಹುಡುಗನ್ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೌದಲ್ವೇ? ಹೌದೌದೌದು. ನಾವು ವಯಸ್ಸಲ್ಲಿ ಹಿರಿಯರಾದ್ರೂ ಆ ದಾರಿಯ ವಿಷಯದಲ್ಲಿ ಆ ಹುಡುಗನಿಗಿರೋ ಅನುಭವ ನನ್ಗಿರಲ್ಲ. ಹೌದೌದು. ಇಲ್ಲ, ನೋಡ್ತೀನಲ್ಲ, ತುಂಬಾ ಚೆನ್ನಾಗಿ ಎಲ್ಲಾರ್ಗು ಸಲಹೆ ಕೊಡ್ತೀರಾ. ಅವ್ರವ್ರ ಸಮಸ್ಯೆಯನ್ನು ತಿಳ್ಕೊಂಡು ಹೇಗ್ ಹೇಳ್ಬೇಕೋ ಹಾಗೆ ಹೇಳ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಆಗುತ್ತೆ. ಈ ವಯಸ್ಸಿಗೆ ಇಷ್ಟು ಜನಗಳು ಹೇಳ್ತಾರಲ್ಲ, ಎಷ್ಟೊಂದ್ ಜನ ನಿಮ್ ಮಾತು ಕೇಳಿ ನಾವು ಬದಲಾಗಿದ್ದೀವಿ ಅಂತ. ಇಷ್ಟು ಜನಕ್ಕೆ ನೀವು ಒಬ್ಬ ದೇವ್ರು ನಿಮ್ಗೆ 100-200 ವರ್ಷ ಆಯಸ್ಕೊಟ್ಟು ಇಟ್ಟಿದ್ರು. ಜನಗಳಿಗೆ ಸಹಾಯ ಮಾಡೋರು ಇರ್ಬೇಕು. ಏನಿಲ್ಲವ್ವ, ನಮ್ಗನ್ಸೋದು ಸಹಾಯ ಅನ್ನೋದಕ್ಕಿಂತ ನನ್ನ ಮಿತಿಯಲ್ಲಿ ನಂದೊಂದು ಸೇವೆ ಅಷ್ಟೇ. ಸಹಾಯ ದೇವರಷ್ಟೇ ಮಾಡ್ಬೋದು, ಆದರೆ ನಾವು ಸೇವೆ ಮಾಡೋದಷ್ಟೇ. ಈಗ ನಿಮ್ಮಂಥ ಹಿರಿಯರು 1-2 ಹಿಂಗೆ ಮಾತಾಡ್ಬಿಟ್ರೆ ನಮಗೆ ಸಾರ್ಥಕತೆ ಅನಿಸುತ್ತೆ. ಯಾರಿಗೆ ಎಷ್ಟು ಉಪಕಾರ ಆಗಿದೆಯೋ ಗೊತ್ತಿಲ್ಲ, ಆದರೆ ನಾನು ತುಂಬ ಹೃದಯದಿಂದ ನನ್ನನ್ನು ಇಲ್ಲಿ ತೊಡಗಿಸ್ಕೊಳ್ತೀನಿ. ಯಾಕಂದರೆ ನನಗೆ ಗೊತ್ತಿರೋದು ಇಷ್ಟೇ, ನಾನು ಹೆಚ್ಚು ಏನೇನೋ ಹೊರಗಿನ ತುಂಬ ಏನೋ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮೊದಲಿಂದಲೂ ಯಾಕೋ ದೇವ್ರು ನಮ್ಮನ್ನು ಹಿಂಗೆ ಬರೀ ಪುಸ್ತಕ, ಈ ಜನರು, ಈ ದುಃಖ ಅಥವಾ ಇದು ಬಹಳ ಹಿಂದೆಯಿಂದಲೂ ಹಿಂಗೆ ಬಂದಿದ್ದೀನಿ. ನಿಮ್ಮಂಥವ್ರು ಎರಡು ಹಿಂಗಂದಾಗ ಅಯ್ಯೋ ಹೌದಪ್ಪ, ಏನೋ ಒಂಚೂರು ಇನ್ನೊಬ್ರಿಗೆ ಉಪಯೋಗ ಆಗಿದೆ ಕಣಪ್ಪ ಅನ್ಸುತ್ತೆ. ಜನಗಳು ಕೇಳ್ತೀನಲ್ಲ, ನಮ್ಗೆ ಇದೇ ನಿಮ್ ಪ್ರೋಗ್ರಾಮ್ ಕೇಳೋದೇನೆ ನನ್ಗೆ ಟೈಮ್ ಇದ್ರೆ ಮಧ್ಯಾಹ್ನ ಸಾಯಂಕಾಲ ಇಷ್ಟೊತ್ನಲ್ಲಿ ನಿಮ್ ಪ್ರೋಗ್ರಾಮ್ ಕೇಳ್ಕೊಂಡ್ ನಂಗೆ ಇರೋದು. ಅಷ್ಟು ನನ್ಗೆ ಅಟ್ಯಾಚ್ ಆಗ್ಬಿಟ್ಟಿದ್ದೀರಾ ನೀವು. ಹೌದವ, ಹೌದು. ಈ ಕಾರ್ಯಕ್ರಮ ಪ್ರತಿ ಒಂದು ಸ್ಟೋರಿನೂ ಕೇಳ್ತಾ ಇರ್ತೀನಿ. ಹೆಣ್ಮಕ್ಳು ಎಷ್ಟ್ ದಾರಿ ತಪ್ಪಿರ್ತಾರೆ, ಗಂಡು ಮಕ್ಕಳು ಹೆಂಡ್ತೀರ್ಗೆ ಹೆಂಗ್ ಮಾಡ್ತಾರೆ. ಅಯ್ಯೋ ಭಯಂಕರ. ಪಾಪ ಪಾಪ. ಈಗ ಒಂದು ಕತೆ ಇತ್ತು, ಕೇಳಿದ್ರ?
ಅದಾದ್ಮೇಲೆ ನಾನು ಅದಕ್ಕೆ ಕಾಯ್ಕೊಂಡು ನೋಡಿ ಪಾಪ ಆ ಹೆಣ್ಮಕ್ಳಿಗೆ ಎಂತ ನರಕ ಅಲ್ಲ. ನಮ್ಗೇನು ಇಲ್ಲ, ಎಲ್ಲ ಚೆನ್ನಾಗಿದೆ. ಏನೋ ಒಂದು ಚಿಕ್ಕ ಸಮಸ್ಯೆ ಯಜಮಾನ್ರದ್ದು. ಹೇಳವ, ಏನ್ ವಿಚಾರ? ಏನು ಇಲ್ಲ, ಅವ್ರಿಗೂ ಇವಾಗ ರಿಟೈರ್ಮೆಂಟ್ ಆಗಿದೆ. ಅವ್ರಿಗೂನ ಅವ್ರಿಗೆ ಒಂದ್ 20 ವರ್ಷದಿಂದ ಒಬ್ಬ ಫ್ರೆಂಡು, ತುಂಬಾ ಕ್ಲೋಸ್ ಅವರು. ನನಗೆ ಅಷ್ಟು ವರ್ಷದಿಂದನೂ ನಮಗೂ ಎಷ್ಟೋ ಒಂದ್ಸರಿ 2 ಸರಿ ಹೆಲ್ಪ್ ಮಾಡಿದಾರ ಅವರು. ಇವ್ರು ಅವ್ರ ಮನೆಗೆ ಏನೇ ಇದ್ರು ಇವ್ರೇ ಹೋಗಿ ಮಾಡೋದು. ಈ ತರ ನಮ್ಮನೆ ಫಂಕ್ಷನ್ಗಳಿಗೆಲ್ಲ ಬಂದಿದ್ದಾರೆ. 20 ವರ್ಷದಿಂದ ನನ್ಗೆ ಏನೂ ಗೊತ್ತಿಲ್ಲ ಇದೆಲ್ಲ. ರಿಟೈರ್ಡ್ ಆದ್ಮೇಲೂ ಕೂಡ ಡೈಲಿ ಅವ್ರ ಮನೆಗೆ ಹೋಗ್ತಾರೆ. ಯಾರು? ನಮ್ಮ ಯಜಮಾನ್ರು. ಫ್ರೆಂಡ್ಸ್ ಅಲ್ವೇ? ಫ್ರೆಂಡ್ಸು ಅಂದ್ರೆ ಲೇಡೀಸು. ಫಸ್ಟ್ ನಮ್ಗೆ ಹೇಳಿದ್ದು ಅವ್ರ ಯಜಮಾನ್ ಫ್ರೆಂಡು ಅಂತ. ಆಮೇಲೆ ಅವ್ರ ಮನೇಲಿ ಏನ್ ಫಂಕ್ಷನ್ ಆದ್ರೂ ನಮ್ಮ ಮನೆಗ್ ಬಂದು ಹೇಳಲ್ಲ ಅವರು, ಇವ್ರು ಹೋಗ್ತಾರೆ. ನಮ್ಮನೇಲಿ ಫಂಕ್ಷನ್ ಆದ್ರೆ ಅವರೆಲ್ಲ ನಮ್ಮನೆ ಫಂಕ್ಷನ್ ಬಂದ್ರು ಅಷ್ಟೇ ಅವ್ರ ಮಕ್ಕಳು ಅವ್ರ ಲೇಡೀಸೇ ಬರೋದು. ಅವ್ರ ಯಜಮಾನ್ರು ನಾವು ನೋಡೇ ಇಲ್ಲ ಅನ್ಕೊಳ್ಳಿ. ಸುಮಾರು 20 ವರ್ಷದಿಂದ ಫ್ರೆಂಡ್ ಇವರು. 20 ವರ್ಷದಿಂದ ನನ್ಗೆ ಯಾವ್ದು ಅನುಮಾನನೂ ಇರ್ಲಿಲ್ಲ. ನಿಮಗೆ ಎಷ್ಟು ವರ್ಷನವ? ನನಗೆ ಇವಾಗ 62 ವರ್ಷ. ಗುರುಗಳ ಯಜಮಾನ್ರಿಗೆ ಎಷ್ಟು ವರ್ಷ? ಯಾರಿಗೆ? ನಿಮ್ಮ ಯಜಮಾನ್ರಿಗೆ ಎಷ್ಟು ವರ್ಷ ತಾಯಿ? ಅವ್ರಿಗೂ 1-2 ವರ್ಷ ಅಷ್ಟೇ ಡಿಫ್ರೆನ್ಸ್. ಅರ್ಥಾತ್ 64 ವರ್ಷ ಅಂದ್ಕೊಳ್ಳೋಣ. ಈ 64 ವರ್ಷದವರು ಅವ್ರ ಮನೆಗೆ ಹೋಗ್ತಾರೆ. ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೂ ಆಗೈತೆ. ಅವ್ರದ್ದು ಮಕ್ಕಳು ಎಲ್ಲ ದೊಡ್ಡವ್ರಿಬ್ರು. ಅವ್ರಿಗೂ 60? ಇಲ್ಲ, ಅವ್ರು ಇನ್ನೂ ಜಾಬಲ್ಲಿ ಇದ್ದಾರೆ. ಒಂದು 50 ಇರ್ಬೋದು, 50 ಮೇಲೆ ಇರ್ಬೋದು ಅವ್ರಿಗೆ. ಅಂದ್ರೆ ಈಗ ನೀವು ಅಕ್ಷರಶಃ ಈ ಗಂಡನ ಮೇಲೆ ಅನುಮಾನ ಇದೆಯಾ ನಿಮಗೆ? ಇವಾಗ 1 ವರ್ಷದಿಂದ ಆ ಅನುಮಾನ ಬಂದ್ಮೇಲೆ ನಾನು ನಿಮ್ ಪ್ರೋಗ್ರಾಮ್ ನೋಡಕ್ ಸ್ಟಾರ್ಟ್. ಅದು ಹೆಂಗ ಈಗ ಆಯ್ತು, ಈ ಹಿಂದೆನೂ ಅವರು ಇವ್ರಿಗೆ ಪರಿಚಯ ಇದ್ದಾರೆ ಅಂತ ನಿಮಗೆ ಗೊತ್ತಿತ್ತು, ಹೌದಲ್ವಾ? ಗೊತ್ತಿತ್ತು, ಕ್ಲೋಸ್ ಫ್ರೆಂಡ್. ತುಂಬಾನೇ. ಈಗ ನಿಮಗೆ ವಿಶೇಷ ಯಾಕೆ ಅನ್ನಿಸ್ತಾ ಇದೆ, ವಿಚಿತ್ರ ಅಂದ್ರೆ ರಿಟೈರ್ಡ್ ಹಾಕಿಂದ ಮುಂಚೆ ಅಲ್ಲೆಲ್ಲೋ ಕೆಲಸದ ಭೇಟಿ ಆಗ್ತಿದ್ರು ಅಂದ್ರೆ ಅದು ಬೇರೆ. ಹೌದು. ರಿಟೈರ್ಡ್ ಆದ್ಮೇಲೂ ಅಲ್ಲಿಗೆ ಹೋಗ್ತಾರೆ ಎಂದಾಗ ಏನು ಅಂತ ನಿಮಗೆ? ಅಲ್ಲ, ರಿಟೈರ್ಡ್ ಕೆಲ್ಸದಲ್ಲಿ ಇದ್ದಾಗೂ ಅಷ್ಟೇ ಸಂಜೆ ಆದ್ರೆ ಹೋಗೋದು ರೂಢಿ ಇವ್ರಿಗೆ. ಸಾಯಂಕಾಲ 6 ಗಂಟೆಗೆ ಹೋದ್ರೆ 9 ಗಂಟೆಗೆ ಬರೋದು. ಅದು ಮೊದ್ಲಿಂದಾನು ಇದೆ. ಈಗ ಏನು ಅಂದ್ರೆ, ಈಗ ನಿಮ್ಮ ಯಜಮಾನ್ರ ಸ್ನೇಹಿತೆ ಯಾಕೆ, ಹೌದಲ್ಲ? ಆ ಸ್ನೇಹಿತೆಗೊಬ್ಬ ಗಂಡ ಇರ್ಬೇಕಲ್ಲ. ಅದೇ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಕೇಳಿಸ್ಕೊ, ಗಂಡ ಇರ್ಬೇಕಲ್ಲ. ಇವರು ಆ ಸ್ನೇಹಿತೆಯ ಮನೆಗೆ ಹೋದಾಗ ಗಂಡ ಅಲ್ಲಿ ಇರ್ಲೇಬೇಕು, ಹೌದಲ್ವಾ? ಇವ್ರು ಹೇಳಿದ್ದು ಅವ್ರ ಯಜಮಾನ್ರು ನನಗೆ ಫ್ರೆಂಡು ಅಂತ. ಅದನ್ನೇ ಗೊತ್ತು, ಅವ್ರ ಗಂಡನೇ ಅಲ್ಲಿ ಇರ್ಬೇಕು, ಹೌದಲ್ಲ? ಆ ಮನೇಲಿ ಅಂದ್ರೆ ಆ ಹೆಣ್ಣು ಅವರಿಬ್ರು ಗಂಡ ಹೆಂಡತಿ ಇದ್ದಾಗ್ಲೇ ಇವ್ರು ಹೋಗೋದು, ಹೌದಲ್ವಾ? ನನ್ಗೆ ಯಾವ್ದು ಕ್ಲಾರಿಟಿ ಇಲ್ಲ, ಸುಮ್ನೆ ಅನುಮಾನ. ಅದಕ್ಕೆ ಹೇಳ್ತೀನಿ ಒಂದು, ಈ 60ರ ಸಮಯಕ್ಕೆ ಬಂದಾಗ ಕಣ್ಮುಂದ್ ನಡೆದ್ರು ಕೆಲವು ವಿಚಾರ ನೋಡಿಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ಬೇಕು. ಅರ್ಥ ಆಯ್ತಲ್ವಾ? ಮತ್ತೆ ಅದನ್ನು ಮೀರಿ ಕಣ್ಮುಂದೆ ಇಲ್ಲದೆ ಇರೋ ವಿಚಾರವನ್ನ ಕಲ್ಪನೆ ಮಾಡಿಕೊಳ್ಳೋದು ಇನ್ನೂ ಮೂರ್ಖತನ. ಹಬ್ಬಬ್ಬ ಅಂದ್ರೆ ಏನ್ ಮಾಡುತ್ತೆ, ನಿಮ್ಮ ಆರೋಗ್ಯ ಕೆಡಿಸಿ ನಿಮ್ಮನ್ನ 80ಕ್ಕೆ ಹೋಗ್ಬೇಕಾದವ್ರು 70 ಕಳಿಸುತ್ತಷ್ಟೇ, ಹೌದಲ್ಲವಾ? ನಮ್ಮ ಮಕ್ಕಳಿಗೆಲ್ಲ ಹೇಳಿದೆ ಇದು ಈ ತರ ಅಂತ. ಅವರು ಅಮ್ಮ ಈ ವಯಸ್ಸಲ್ಲಿ ಏನಮ್ಮ ನಿನ್ಗೆ ಇಷ್ಟು ವರ್ಷದಿಂದ ಇಲ್ಲದೆ. ಒಂದು ನನ್ಗನ್ಸೋ ತಾಯಿ, ನೀವು ಹಿರಿಯರಿದ್ದೀರಿ, ನಿಮ್ಗೆ ಹೇಳುವಷ್ಟು ಇಲ್ಲ ನಾನು, ಆದ್ರೂ ಹೇಳ್ತೀನಿ, ಈ ಸಮಯದಲ್ಲಿ ಇಂಥ ಆಲೋಚನೆಯನ್ನು ತರಿಸ್ಕೊಂಡು ಅವರು ಕಲುಷಿತ ಆಗಿದಾರೋ ಇಲ್ವೋ ಅದು ಬೇಡವ, ನೀನ್ ಕಲುಷಿತ ಆಗ್ಬೇಡ. ಯಾಕಂದ್ರೆ ಈ ಸಮಯದಲ್ಲಿ ಇಂಥ ಯೋಚನೆಗಳನ್ನು ತಂದುಕೊಳ್ಳೋದಿದೆಯಲ್ಲ, ನಿಮಗೆ ನೀವು ಕೊಟ್ಟುಕೊಳ್ಳೋ. ಯಾಕಂದ್ರೆ ಬೆಳಕಿನ ಕಡೆ ಹೋಗಬೇಕಾದ ನೀವು ಮತ್ತೆ ಅಜ್ಞಾನದ ಕಡೆ ಬಂದ್ಬಿಡ್ತೀರಾ. ಇಲ್ಲಿ ಏನ್ ನಡೀತಾ ಇದೆಯೋ ಇಲ್ವೋ ಅದನ್ನ ಭಗವಂತ ನೋಡ್ಕೊಳ್ತಾನೆ. ನೀವು ಉಳಿದಿರುವ ಸಮಯವನ್ನ ನಂಬಿಕೆಯನ್ನು ದೋಣಿ ಮೇಲೆ ಕಳೀರಿ, ಪರವಾಗಿಲ್ಲ. ಅಯ್ಯೋ ಅಲ್ಲಿ, ಯಾಕಂದ್ರೆ ಇಲ್ಲಿ ರಿಟೈರ್ಡ್ ಆದ್ಮೇಲೆ ಅವನ ಗಂಡ ಸ್ನೇಹಿತ ಅಂದ್ರೆ ಅಲ್ಲೊಬ್ಬ ವ್ಯಕ್ತಿ ಸ್ನೇಹಿತ ಅಂತ ಹೇಳ್ತಿದ್ದಾರೆ, ಹೌದಲ್ವಾ?
ಅವ್ರ ಜೊತೆ ಒಂದಷ್ಟು ಸಮಯ ಕಳೆಯಕ್ಕೆ ಹೋಗ್ಬೋದು. ಅಂದರೆ ಎಷ್ಟು ಧನಾತ್ಮಕವಾಗಿ ಯೋಚಿಸಬಹುದು ಅಷ್ಟು ಯೋಚಿಸಬೇಕು. ಅದನ್ನು ಮೀರಿಯೂ ಏನೋ ವಿಚಾರ ಇದ್ರೆ ಭಗವಂತ ಅವತ್ತಿಂದ ಅನ್ಯಾಯ ಮಾಡೋದನ್ನು ಇವತ್ತು ಮಾಡ್ತಾನ? ಅವತ್ತಿಂದ ಏನೋ ಇದ್ದಿದ್ರೆ ಅವತ್ತು ಕಣ್ಣಿಗೆ ಮುಂದೆ ತೋರಿಸಿರೋನು ಇನ್ನೂ ಮುಂದೆ ತೋರಿಸ್ತಾನೆ ಅಂಥದ್ದು ಇದ್ರೆ. ಅದಿಲ್ಲದ ಹೊರತು ನಾನು ಸುಮ್ಮನೆ ಕಲ್ಪನೆ ಮಾಡಿಕೊಂಡು ಈಗ ಯೋಚನೆ ಬರೋದು ಸಹಜ ತಾಯಿ. ಆದರೆ ಆ ಅನುಮಾನಗಳಿಗೆ ನೀವು ಹೆಚ್ಚು ಬೆಂಬಲ ಕೊಡ್ತಾ ಹೋದಷ್ಟು ಅವು ಎಷ್ಟು ದೈತ್ಯವಾಗ್ತವೆ ಅಂದರೆ ನಿಮ್ಮ ಕಾರಣಕ್ಕಾಗಿ ಇಡೀ ಮನೆ ನೆಮ್ಮದಿ ಹಾಳಾಗುತ್ತೆ. ಹೌದು, ನಮ್ಮ ಮಗಳು ಅವತ್ತು ಹತ್ಕೊಂಡು ಹೇಳ್ಬಿಟ್ಲ, ಅಮ್ಮ ಬಿಟ್ಬಿಡಮ್ಮ ಎಲ್ಲ ನಾವು ಹೋಗ್ಲಿ ಅಪ್ಪ, ನೀನ್ ಯಾಕೆ, ನಾನು 1 ವರ್ಷದಿಂದ ಇದು ಜಗಳಗಳು ನಡೀತಾ ಐತೆ ಮನೇಲಿ, ನಾನು ಆ ವಿಷಯ ಎತ್ತಿದ್ರೆ ಇವ್ರು ತುಂಬಾ ಜಗಳ ಆಡ್ಬಿಟ್ಟು ಇವಾಗ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಇಲ್ಲವ, ಈ ಕಾರ್ಯಕ್ರಮ ನೋಡೋರಾಗಿ ನೀವು ಆ ಜ್ಞಾನಕ್ಕೆ ಭಗವಂತನಿಗೆ ಶರಣಾಗಿ ಈ ಸಮಯದಲ್ಲಿ ಕೇವಲ ಊಟ ಆಯ್ತಾ, ಚೆನ್ನಾಗಿದ್ದೀರಾ, ನನ್ನಿಂದ ಏನಾದರೂ ಸೇವೆ ಆಗಬೇಕಾ, ನಮ್ಮ ಬಾಯಿಂದ ಈ ಮಾತುಗಳು ಬರಬೇಕೆ ಹೊರತುಪಡಿಸಿದ್ರೆ ಯಾವುದು ಪ್ರತ್ಯಕ್ಷ ನಾನು ಕಂಡಿಲ್ವೋ ಅದರ ಕುರಿತು ಬರುವ ಕಲ್ಪನೆ ಅಥವಾ ಅನುಮಾನಗಳಿಗೆ ಹೆಚ್ಚು ಮಹತ್ವ ಕೊಡೋದು ಅವರಿಗೆ ಒಳ್ಳೆಯದೋ ಕೆಟ್ಟದ್ದೋ ಬಿಟ್ಟುಬಿಡಿ, ನಿಮ್ಗೊಳ್ಳೇದಲ್ಲ. ಈ ಸಮಯ ಇದೆಯಲ್ಲವ ಎಲ್ಲದರಿಂದ ಬಿಡಿಸಿಕೊಳ್ಳೋ ಸಮಯ. ಇವಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಬೆಳಗ್ಗೆಯಿಂದ ಸಂಜೆ ತನಕ ಮನೇಲೆ ಇರ್ತಾರೆ, ಸರಿಯಾಗಿ ಅವ್ರು ಮಾತೇ ಆಡಲ್ಲ ಸರಿಯಾಗಿ, ಅವ್ರ ಪಾಡ್ಗೆ ಅವ್ರ ಮೊಬೈಲ್ ನೋಡ್ತಾ ಇರ್ತಾರೆ. ಇವ್ ಮೇಲ್ಗಡೆ ರೂಮಲ್ಲಿ ಅವ್ರು ಮಲ್ಗ್ತಾರೆ, ನಾನು ಈ ರೂಮಲ್ಲಿ ಮಲ್ಗಿರ್ತೀನಿ. ಈ ಜಗಳ ಆದ್ಮೇಲೆನೆ ಮೇಲ್ಗಡೆ ರೂಮ್ ಅವ್ರು ನಿನ್ನ ತಲೆಯಿಂದ ಈ ಅನುಮಾನ ಅನ್ನೋದು ಬಿಟ್ಬಿಡು, ಸುಮ್ನೆ ಈ ವಿಷಯ ಎತ್ತಿದ್ರೆ ಹೆಂಗಂದ್ರೆ ಹಂಗ್ ಮಾತಾಡ್ಬಿಡ್ತಾರ ಅವ್ರ ಬಾಯಿಗೆ ಬಂದಂಗೆ. ಈಗ ನಾನು ಹೇಳೋದು, ನೀವು ಮಾತಾಡೋದು ಬಿಡೋದು ನಿಮಗ್ ಬಿಡ್ತೀನಿ, ಆದ್ರೆ ಸಂಜೆ ಹೊತ್ತು ಹೋಗೋದು ಆ ವ್ಯಕ್ತಿನೂ ಮನೆಗೆ ಬಂದಿರ್ತಾನೆ ಅಂತ ಆಯ್ತಾ. 2 ಅಂಥದ್ದೇನೋ ಇದ್ದಿದ್ರೆ ಸಂಜೆ ಹೊತ್ತು ಹೋಗಿ ಮಾಡೋದೇನೂ ಇಲ್ಲ ಅಲ್ವನಮ್ಮ. ಆ ವ್ಯಕ್ತಿನೂ ಇರ್ತಾನೆ. ನನ್ನ ಜ್ಞಾನದಲ್ಲಿ ಹೇಳ್ತೀನಿ ತಾಯಿ, ಅಂಥದ್ದೇನೂ ಇಲ್ಲ. ಅಲ್ಲ, ಒಂದು ಹೇಳ್ತೀನಿ, ನಮ್ಗೆ ಅವ್ರ ಫ್ರೆಂಡ್ಗಳು ಒಂದಿಬ್ರು ಹೇಳಿದ್ರು, ಅವಾಗಿಂದಾನೆ ನನ್ಗೆ ಡೌಟ್ ಬಂದಿದ್ದು. ಇಷ್ಟು ವರ್ಷ ಏನೂ ಇಲ್ಲ ನನ್ಗೆ. ಏನ್ ಹೇಳಿದ್ರು ಅಂತಂದ್ರೆ, ಹಿಂಗೆ ಒಂದ್ಸರಿ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರು, ಅವರು ರಿಟೈರ್ಡ್ ಆಗಿದ್ದಾರೆ, ಎಲ್ಲಿ ಇಲ್ಲ ಇಷ್ಟೊತ್ನಲ್ಲಿ ಹೊರಗಡೆ ಹೋಗ್ತಾರೆ ಅಂದ್ರೆ, ಇನ್ನೂ ಬಿಟ್ಟಿಲ್ವಾ ಅವ್ರ ಸವಾಸ, ಅವ್ರ ಜೊತೆ ಓಡಾಡೋದು ಎಲ್ಲ ಇಡೀ ಆಫೀಸ್ಗೆ ಗೊತ್ತು ಅಂತ ಹೇಳಿದ್ರು ಒಬ್ಬರು ಫ್ರೆಂಡ್. ಇನ್ನೊಬ್ಬ ಫ್ರೆಂಡ್ ಹೇಳ್ತಾರೆ ಅವ್ರು ಡೆತ್ ಪೋಸ್ಟ್ ಅಂತ ಅವ್ರು ಅಂತಾರೆ. ಏನ ಡೆತ್ ಪೋಸ್ಟ್ ಎಮ್ಮ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳ್ತಾರೆ. ಇದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನನಗ್ ಗೊತ್ತಿಲ್ಲ ಗೌರುಗಳೇ. ನಿಮಗೆ ಈ ಸಮಯದಲ್ಲಿ ಅವ್ರು ಏನು ಹೇಳಿದ್ರು ಅಥವಾ ಅವ್ರ ಸ್ನೇಹಿತರು ಏನು ಹೇಳಿದ್ರು ನೋಡವ, ಅವರ ಕೆಲವು ಮಾತುಗಳು ಅವ್ರವ್ರದೇ ಬುದ್ಧಿ ಮಟ್ಟಕ್ಕಿರುತ್ತೆ. ಇವನ್ನೆಲ್ಲ ನೀನು ತುಂಬ ನಂಬಿಕೆ ಮಾಡಿಕೊಂಡು, ನನಗನ್ಸುತ್ತವ 62 ವಯಸ್ಸಲ್ಲಿ ಇದೆಲ್ಲ ಬೇಡದ ವಿಚಾರ. ನಮ್ಮ ಮಕ್ಕಳು ಇದೆ, ತುಂಬ ಇರಿಸು ಮುರುಸವ, ಅದೆಲ್ಲ ಬೇಡ. ಈ ಸಮಯದಲ್ಲಿ ಏನೋ ದಿವಸಕ್ಕೆ 2 ಹೊತ್ತು ಊಟ ಮಾಡಿಕೊಂಡು, ಮಾತ್ರೆ ಇದ್ರೆ ಮಾತ್ರೆ ನುಂಗ್ಕೊಂಡು, ದೇವ್ರ ಸ್ಮರಣೆ ದೇವತೆಯಿಂದ ಯಾವ ಮಾತ್ರೆಗಳು ಆಯ್ತು ಕೇಳಿಸ್ಕೊಡು, ಎಷ್ಟು ಮಾಡಿಕೊಂಡು, ಮೊಮ್ಮಕ್ಕಳಿದ್ರೆ ಮಾತಾಡಿಸ್ಕೊಂಡು, ಯಾವುದೋ ಒಂದು ಒಳ್ಳೆ ದೇವರ ವಿಚಾರಗಳನ್ನ ಕೇಳಿಕೊಂಡು ನಿಮ್ಮ ಸಮಯವನ್ನು ತುಂಬ ಧನಾತ್ಮಕವಾಗಿ ಪ್ರವಚನ ಕೇಳಿಕೊಂಡು ದಿವ್ಯವಾಗಿ ಕಳೆಯೋದು ಬಿಟ್ಟು, ಈ ನಿಮ್ಮ ಗಂಡನ ವಿಚಾರವಾಗಿ ನೀವೆಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಇದನ್ನ ಮಾಡ್ಕೊಂಡಿರ್ತೀರೋ ಅವ್ರ ಮನೇಲಿ ಉಳಿತಾರೆ. ಎಲ್ಲಿ ನೆಮ್ಮದಿ ಇಲ್ಲ ಅಂತ ಹೊರಗಡೆ ಹೋಗ್ತಾರೆ. ಅಂದರೆ ಏನೋ ಕೆಟ್ಟದ ವಿಚಾರ ನಡೀತಿದೆ ಅಂತ ನಾನಂತೂ ನಂಬಿಲ್ಲ, ಅಥವಾ ನನಗಂತೂ ಅನ್ನಿಸ್ತಿಲ್ಲ, ನಾನು ಅದನ್ನು ಭರವಸೆನೂ ಕೂಡ ಕೊಡಲ್ಲ. ಆದರೆ ಈ ಸಮಯದಲ್ಲಿ ನೀವು ಈ ಥರ ಯೋಚನೆ ಮಾಡೋ ಮೂಲಕ ಇಡೀ ಬದುಕಿಗೆ ಅಲ್ಲೆಲ್ಲೂ ಯೌವನದಲ್ಲಿ ಮಾಡಿಕೊಳ್ಳದ ಬಹಳ ದೊಡ್ಡ ಪಾಪದ ಭಾವಗಳನ್ನು ಇವತ್ತು ರೂಪಿಸ್ಕೊಳ್ತಾ ಇದ್ದೀರಾ. ಅದು ಒಳ್ಳೇದಲ್ಲ. ಇಲ್ಲಿಗೆ ಬಿಟ್ಟು ಬಿಡಿ. ನನ್ಗೂ ಅದು ಇಷ್ಟು ವರ್ಷ ಇಲ್ದೇ ಇದ್ದಿದ್ದು ಇವಾಗ ಏನಕ್ಕೆ ನನಗೆ ಹೇಳ್ತಾ ಇದ್ದೀನಲ್ವಾ, ನಿಮಗೆ ಕೆಲವು ನಮ್ಮಲ್ಲಿರುವ ಕೆಲವು ಚಿಕ್ಕ ಪುಟ್ಟ ಅಹಂಕಾರಗಳನ್ನು ತ್ಯಜಿಸಿ, ನಾವು ಆತನ ಜೊತೆ ನೀವೇ ಹೋಗಿ ಮಾತಾಡಿಸಿ, ನೀವೇ ಹೋಗಿ ಊಟ ಕೊಡಿ, ನೀವೇ ಹೋಗಿ ಪ್ರೀತಿಯಿಂದ ಮಾತಾಡಿಸಿ, ಹಂಗೂ ಮಾತಾಡ್ಲಿಲ್ವಾ ಬಿಡಿ. ಇಲ್ಲ ಮಾತಾಡ್ತಾರೆ. ಆದರೆ ಪ್ರತ್ಯಕ್ಷ ಕಾಣದ ಹೊರತು
ಫಸ್ಟ್ ಆಫ್ ಆಲ್ ಈಗ ಅವ್ರ ಫ್ರೆಂಡ್ಸ್ ಫೋನ್ ಮಾಡೋದು, ಆ ಫೋನ್ ಎತ್ತೋದು ಬೇಡವೇ ಬೇಡವ. ನಿನ್ನ ಪಾಡಿಗೆ ನೀನಿರು, ನಿನ್ನ ಗಂಡನನ್ನು ಪೂರ್ಣ ನಂಬು, ಕಳ್ಕೊಳ್ಳೋದು ಏನೂ ಇಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ ಮನೇಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಮನೇಲಿ ಇರ್ತಾರೆ, ಏನೇನ್ ಬೇಕೋ ಹೇಳಿದ್ರೆ ತಗೊಂಬರ್ತಾರೆ, ಏನ್ ಇಂಥದ್ ಬೇಕು ಒಂದ್ ಬರ್ಕೊಡ್ತಾರೆ, ತಂದಾಕ್ತಾರೆ. ಅದೆಲ್ಲ ಏನು ತೊಂದ್ರೆ ಇಲ್ಲ. ಬಿಟ್ರೆ ಬೇರೇನು ಇಲ್ಲವ. ಇದನ್ನ ನಾನು ತುಂಬ ಮುಂದುವರ್ಸ್ಲಿಕ್ಕೆ ಹೋಗಲ್ಲ. ಇದ್ರ ಮೇಲೆ ನೀವು ಮುಂದುವರಿಸ್ತೀನಿ ಅಂದರೆ ಇನ್ನು 2-3 ವರ್ಷಗಳಲ್ಲಿ ಇಡೀ ಮನೆ ಕಣ್ಣೀರು ಹಾಕೋದನ್ನು ನೀವು ನೋಡ್ತೀರಾ. ಈ ವಿಚಾರದಲ್ಲಿ ಮಕ್ಕಳೆಲ್ಲ ದುಃಖ ಪಡುವ ಒಂದು ದಿನ ಬರುತ್ತೆ. ನೀನೊಂದು ತಾಯಿಯಾಗಿ ಈ ಸಮಯದಲ್ಲಿ ತುಂಬ ಬದುಕಿನ ಸೂರ್ಯಾಸ್ತದ ಸಮಯ, ಇನ್ನು ಮುಳುಗುವ ಸಮಯದಲ್ಲಿ, ಸೂರ್ಯ ಮುಳುಗುವ ಸಮಯದಲ್ಲಿ ಇಂಥವೆಲ್ಲ ಮಾಡಿಕೊಂಡು ಕೂತ್ಕೊಳ್ಳೋದು ಶೋಭೆ ಅಲ್ಲ. ಅದು ಇಡೀ ಮನೆಯ ವಾತಾವರಣವನ್ನು ಕೆಡಿಸುತ್ತೆ. ಮತ್ತೆ ಚಿಕ್ಕವರಿಗೆ ನೀವು ಕೆಟ್ಟ ಉದಾಹರಣೆ ಆಗ್ಬಿಡ್ತೀರಾ. ಹೌದಲ್ಲವಾ? ಏನ್ ಹೇಳ್ತಾ ಇದ್ದೀನಿ, ಕುರುಡರಾಗುವುದು ಮೂಕರಾಗುವುದು ಕಲಿದೆ ಹೋದ್ರೆ ಜೀವನ ಅಲ್ಲ ಅದು. ಆಯ್ತು, ಯಾವ ಕಣ್ಣಿಗೆ ಕಂಡಾಗ ಒದ್ದು ಹೇಳಬೇಕಿತ್ತು ಆ ಸಮಯ ಬೇರೆ, ಈಗ ಬೇರೆ. ಇಲ್ಲಿ ನನ್ನ ಕಿವಿಗೆ ಎಂಥ ವಿಚಾರ ಬೀಳಬೇಕಂದ್ರೆ ಭಗವಂತನ ವಿಚಾರ. ಯಾವುದು ನನ್ನ ಸಾವಿನ ಭಯವನ್ನು ದೂರ ಮಾಡುತ್ತೆ, ಯಾವುದು ನನ್ನೊಳಗಿನ ದುಃಖ ದುಮ್ಮಾನಗಳನ್ನು ದೂರ ಮಾಡುತ್ತೆ, ಅಂತಹ ಪರಮ ಪುರುಷೋತ್ತಮನ ವಿಚಾರವನ್ನು ಕೇಳಿಕೊಂಡು ಇನ್ಯಾರು ಬಂದು ನಿನ್ನ ಗಂಡ ಅಲ್ಲೆಲ್ಲೋ ಯಾವುದೋ ಹೆಣ್ಣಿನ ಜೊತೆ ಹೋಗ್ತಿದ್ದ ಅಂದರೂ ಕೂಡ, ಅಯ್ಯೋ ರಿಟೈರ್ಮೆಂಟ್ ಕಾಲ ಯಾರ್ದೋ ಸ್ನೇಹಿತರು ಮಾಡ್ಕೊಂಡಿರ್ಬೋದು, ಪಾಪ ಓಡಾಡಲಿ ಬಿಡಿ, ಹಿಂಗಿದ್ರೆ ಮಾತ್ರ ನನ್ನ ಉಳಿದ ಸಮಯ ಏನಿದೆ ಆ ಯಮಧೂತರು ಬಂದು ಕರೆದ ಸಮಯದಲ್ಲೂ ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನವ. ಆದರೆ ಈಗಲಿಂದಲೇ ಇವನ್ನೆಲ್ಲ ಕೂಡಿಟ್ಕೊಳ್ತಾ ಹೋದ್ರೆ ಅದೊಂಥರ ತ್ರಿಶಂಕು ಸ್ಥಿತಿ, ಮ್ಯಾಕು ಬರಲ್ಲ ಕೆಳಕು ಬರಲ್ಲ ಅನ್ನೋ ಮಧ್ಯದಲ್ಲಿ ಒದ್ದಾಡಬೇಕಾಗುತ್ತೆ. ಬೇಡ, ನಂಬಿಕೆ ಇಡವ. ಏನೂ ನಡೆದಿಲ್ಲ, ಏನೂ ಆಗಿಲ್ಲ. ಇಲ್ಲಿವರೆಗೂ ನೀ ಅನ್ಯಾಯ ಮಾಡದೇ ಇರೋರು ಇವಾಗ ಮಾಡಲ್ಲ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಮಾತಿನ ಚಪಲಗಳು ಕೂಡ ದೈಹಿಕ ಚಪಲದಷ್ಟೇ ಅನುಮಾನ ಬರೆಸ್ತವೆ ಕೆಲವೊಮ್ಮೆ, ಅಲ್ವಾ? ಈಗ ಕೆಲವೊಬ್ಬರಿಗೆ ಮಾತಿನ ಚಪಲ ಇರುತ್ತೆ, ಅಲ್ಲೋಗಿ ಮಾತಾಡ್ಬಿಡ್ಬೇಕು, ಅಲ್ಲೋಗಿ ಅಲ್ಲಿ ಮಾಡಬೇಕು. ಅದು ಏನಾಗ್ಬಿಡುತ್ತೆ, ಇವನ್ನೆಲ್ಲ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ, ಹಾಗೆ ನೋಡಿದ್ರೆ ನಿಮ್ಮ ಗಂಡನ 64ನೇ ವಯಸ್ಸಿನವರೆಗಿನ ನಿಯತ್ತನ್ನ ಆರಾಧಿಸ್ತಾ ಬದುಕವ ನೀನು. ಯಾಕಂದ್ರೆ 64ನೇ ವಯಸ್ಸಲ್ಲಿ ಹಿಂಗೇನೋ ನನಗೆ ಸಂಜೆ ಎಲ್ಲೂ ಹೋಗ್ತಾವ್ರಿ ಅಂತ ಹೇಳಿ ಹೋಗ್ತಿಲ್ಲ ಅನ್ನೋ ಇದನ್ನ ದೊಡ್ಡದು ಮಾಡೋದಕ್ಕಿಂತ ಉಳಿದ ನನ್ನ ದಾಂಪತ್ಯ ಏನು, ಆತನಿಗೆ ಅವರಿಗೆ 64 ಅಂದ್ರೆ ಓಲಿ, ಅದರಲ್ಲಿ ಒಂದು 50 ನಿಮ್ಮ ಜೊತೆ ಕಳೆದಿದ್ದಾರೆ ಎಂದುಕೊಳ್ಳೋಣ, ಹೌದಲ್ಲ? ಇದುವರೆಗೂ ಇಲ್ಲೇ ಇದ್ದಾರೆ ಜೊತೆಯಲ್ಲೇ ಅಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಅಂದ್ರೆ ಗಂಡ ಅವ್ರ ಹುಟ್ಟಿದ ಮನೆಯಲ್ಲಿ ಒಂದು 20 ವರ್ಷ ಕಳೆದಿರ್ತಾರೆ ಅಂತ ಬಿಟ್ರುವ, ಮದುವೆ ಆದ ಕಾಲದಿಂದ ಒಂದು 50-52 ವರ್ಷ ಜೊತೆ ಕಳೆದಿರ್ತೀರಾ ಅಂದ್ಕೊಳ್ಳೋಣವ. ಹೌದು, ನಮಗೂ ಮದುವೆ ಆಗಿ 86ನೇ ಇಸ್ವಿಲ್ ಆಗಿದೆ. ಆಯ್ತು ಅಂದ್ರೆ ಈಗೇನೋ ಸ್ವಲ್ಪ ಈ ತರ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ದುಃಖಕ್ಕಿಂತ ಕೇಳಿಸ್ಕೊಳ್ಳವ. ಸರಿ, ಓಕೆ. ಈ ತರ ಈಗ ಏನೋ ಮಾಡ್ತಿದ್ದಾರೆ ಅಂತ ದುಃಖ ಪಡೋದಕ್ಕಿಂತ 50 ವರ್ಷ ನಿಯತ್ತಾಗಿದ್ರು ಅನ್ನೋದನ್ನು ಎತ್ತಿ ಹಿಡಿಬೇಕು. ಇವತ್ತು ಮದುವೆಯಾಗಿ 3 ವರ್ಷ 2 ವರ್ಷಕ್ಕೆ ದುರಂತ ಮಾಡಿಕೊಂಡು ಕೂತಿರೋ ಈ ಸಮಾಜದಲ್ಲಿ ನಿಮ್ಮ ಜೊತೆ 50 ವರ್ಷ ನಿಯತ್ತಾಗಿದ್ದ ಒಬ್ಬ ಮನುಷ್ಯನಿಗೆ ಕಣ್ಣಿಗೆ ಕಾಣದೇ ಇರೋ ವಿಚಾರದಲ್ಲಿ ಈ ರೀತಿ ಅನುಮಾನ ಪಡೋದು ಅವಮಾನಕ್ಕಿಂತ ಬೇರೇನೂ ಅಲ್ಲ, ಹೌದಲ್ಲ? ಹೌದೌದು. ಅದು ಮಾಡಬೇಡವ, ಒಳ್ಳೆಯದಲ್ಲ. ಬಿಡು, ಈ ಯೋಜನೆಯನ್ನೇ ಬಿಟ್ಟು ಬಿಡು. ನಿಮ್ ಕಡೆಯಿಂದ ಒಂದು ಏನ್ ಉತ್ತರ ಬರುತ್ತೋ ಕೇಳೋಣ ಅಂತ ತುಂಬಾ ದಿವಸದಿಂದ, ಒಂದು 6 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ. ಏನು ದೇವ್ರ ನಿಮ್ಮ ಪಾದಕ್ಕೆ ಇಲ್ಲಿವರೆಗೂ ನಾನು ಆ ಸ್ಥಾನದಲ್ಲಿ ಇದ್ದು ಹೇಳಿದ್ದೀನಿ. ಆದ್ರೆ ಈಗ ನಾನು ನಿಮ್ಮ ಪಾದದಲ್ಲಿ, ನೀವು ದೊಡ್ಡವರಿದ್ದೀರಿ, ನೀವು ಎಷ್ಟು ಬದುಕನ್ನು ನೋಡಿದ್ದೀರಿ, ಅದ್ರ ಮುಂದೆ ನಾವೇನೂ ಅಲ್ಲ. ಆದರೆ ಭಗವಂತ ಕೊಟ್ಟ ಜ್ಞಾನದಲ್ಲಿ ಇಂಥದ್ದೇನೋ ಸಂಗತಿ ಮುಂದೆ ಬಂದಾಗ ಇದನ್ನು ಈ ವಯಸ್ಸಲ್ಲಿ ಹೇಗೆ ನೋಡಬೇಕು, ಈಗ ನೀವು ಯಾವುದಕ್ಕೆ ತಯಾರಾಗಬೇಕು, ಈಗ ದೇಹದ ಅಥವಾ ಹೊರಗಿನ ಉಡೋದು ತೊಡೋದು ಉಣ್ಣೋದು ಇವೆಲ್ಲವನ್ನು ಬಿಟ್ಟು ಅಂತರಂಗದಲ್ಲಿ ಒಂದು ತಯಾರಿ ಮಾಡಿಕೊಳ್ಬೇಕು. ನಾನು ಎಲ್ಲವನ್ನು ಬಿಟ್ಟು ನಿರ್ಗಮಿಸುವ ವೇಳೆ, ಅದು ನಾಳೆ ಬರುತ್ತೋ, ಮುಂದಿನ 5 ವರ್ಷಕ್ಕೆ ಬರುತ್ತೋ, 10 ವರ್ಷಕ್ಕೆ ಬರುತ್ತೋ ಗೊತ್ತಿಲ್ಲ.
ಈ ಸಮಯದಲ್ಲಿ ನಾನು ಮಂಚದ ಮೇಲೆ ಕೂತಿದ್ದೀನಿ, ರೂಮಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ಆದರೆ ಎಲ್ಲರೂ ಮೊದಲಿನಷ್ಟು ಸಮಯ ಕೊಡ್ಲಿಕ್ಕೆ ತಯಾರಿಲ್ಲ, ಯಾಕಂದರೆ ಎಲ್ಲ ಬ್ಯುಸಿ ಇದ್ದಾರೆ. ಹೌದೌದು. ಈ ಸಮಯದಲ್ಲಿ ನನ್ನ ಈ ಒಂಟಿತನ ಅಯ್ಯೋ ಮಕ್ಕಳು ಕೆಟ್ಟವರು ಯಾರು ಕೆಟ್ಟವರಲ್ಲ. ಈ ಹಿರಿದಾದ ಹೋಗ್ತಾ 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 ಎಲ್ಲರದ್ದು ಇದೇ ಬದುಕು. ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ಕೈ ನಿಂತು ಹೋಯ್ತು, ನಾವು ಮೂಲೆಯಲ್ಲಿ ಕೂತ್ವಿ ಅಂದಾಗ ನಾನು ಯಾರನ್ನೂ ದೂರಂಗಿಲ್ಲ. ಯಾಕಂದರೆ ಯಾವುದಕ್ಕೂ ಎಲ್ಲ ಕೆಲಸ ಮುಗಿದ ಮೇಲೆ ಎಲ್ಲರ ಕಥೆನೂ ಇಷ್ಟೇ ಜೀವನದಲ್ಲಿ, ಹೌದಲ್ಲವಾ? ಹೌದೌದು. ಇದಕ್ಕೆ ನಾನು ತಯಾರಾಗಬೇಕು. ನಾಳೆ ಅಯ್ಯೋ ಒಂಚೂರು ಬರ್ರಪ್ಪ ಅಂದರೆ ಒಂಚೂರು ಬೇಗ ಬತ್ತಿದ್ದವ್ರು ಯಾಕೋ ನಿಧಾನಕ್ಕೆ ಬರೋಂಗಾದರೆ ನಿಮ್ಗೆ ದುಃಖ ಪಡಂಗಿಲ್ಲ. ಲೋಕ ಇರೋದೇ ಹೀಗೆ. ಹೌದೌದು. ನಾನು ಇದಕ್ಕೆ ತಯಾರಾಗೋ ಸಮಯದಲ್ಲಿ ಇದು ಯಾವುದೋ ಹೊಸ ತೆಗೆದು ಮೈ ಮೇಲೆ ಹೇಳ್ಕೊಂಡ್ರೆ ಅದು ಶ್ರೇಯಸ್ಸಲ್ಲವ. ಯಾಕಂದರೆ ದೇಹ ಬಿಡುವ ಅಥವಾ ಮುಂದೊಂದು ಕಾಲ ಬರುತ್ತೆ ರೋಗ ರುಜಿನಗಳು. ಯಾಕಂದರೆ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ 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 ಯಾಕೋ ನಿಧಾನ ಕರುಳೋ ಮರಳೋ ಅನ್ನೋ ಸ್ಥಿತಿ ಬರುತ್ತೆ. ಆಗ ಭಗವಂತನ ಕಡೆ ಗಮನ ಈಗಲಿಂದಲೇ ರೂಢಿ ಮಾಡಿಕೊಂಡ್ರೆ ಅಲ್ಲಿ ನನಗೆ ಸುಲಭ. ಇಲ್ಲಿ ಹೆಂಗೆ ಬೇಕಂಗೆ ಯೋಚನೆ ಮಾಡಿ ಹೆಂಗೆ ಬೇಕಂಗೆ ಇದ್ದುಬಿಟ್ಟು ಅಲ್ಲಿ ಕಡೆಗಾಲದಲ್ಲಿ ಅಯ್ಯೋ ನನಗೆ ಯಾರೆಲ್ಲಾದರೂ ಹೋಗಲಪ್ಪ, ನನಗೆ ಯಾಕೋ ಮನಸ್ಸು ಒಂದು ಕಡೆ ನಿಲ್ತಾ ಇಲ್ಲ, ತಳಮಳ ಅನ್ನಿಸ್ತಾ ಇದೆ ಅಂದರೆ ಈ ಒಂದು ಕಡೆ ಗಮನ ಕೊಡೋಣ, ದೇವ್ರ ಪಾದದಲ್ಲಿ ಗಮನವನ್ನು ಕೇಂದ್ರೀಕರಿಸೋಣ ಅಂದರೆ ಮನಸ್ಸು ಹೋಯ್ತಾ ಇಲ್ಲ. ಯಾಕೆ? ಇಷ್ಟೂ ದಿನ ಅದಕ್ಕೆ ಏನು ಕೊಡಬಾರ್ದು ಕೊಟ್ಟು ಮುದ್ದಿಸಿ ಹೆಂಗೆಂಗೋ ಬೆಳೆಸ್ಬಿಟ್ಟಿದ್ದೀವಿ. ಈಗ ಒಂದು ಕಡೆ ಕೂರು ಅಂದರೆ ಅದು ಹೆಂಗೆ ಕೂರುತ್ತೆ? ಅದನ್ನು ಈಗಲಿಂದಲೇ ಒಂದು ಹರಿಕತೆಗಳನ್ನ ಕೇಳ್ತಾ, ಒಳ್ಳೆ ವಿಚಾರಗಳನ್ನ ಕೇಳ್ತಾ, ಪ್ರವಚನಗಳನ್ನು ಕೇಳ್ತಾ, ಅಥವಾ ಈ ರೀತಿ ನಾನಾ ಕಥೆಗಳನ್ನು ಕೇಳ್ತಾ, ಹೆಣ್ಣುಮಕ್ಳು ದುಃಖಗಳು ಇವನ್ನೆಲ್ಲ ಕೇಳ್ತಾ, ಓಹೋ ಇಷ್ಟು ಜಗತ್ ನರಕ ಅನುಭವಿಸಿರೋ ಈ ಹೆಣ್ಮಕ್ಳುಗಳ ನಡುವೆ ನನಗೆ ಇಂಥ ನೆಮ್ಮದಿ ಜೀವನ ಕೊಟ್ಟಿದ್ದ, ಇಂಥ ಒಳ್ಳೆ ಗಂಡನು ಕೊಟ್ಟಿದ್ದ, ಇಂಥ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದ, ಅಪ್ಪ ನಾನು ಎಷ್ಟು ಪುಣ್ಯವಂತಳು ಅಂತ ನನಗೆ ಈಗ ಗೊತ್ತಾಗ್ತಿದೆ. ಅಯ್ಯೋ ಇಷ್ಟು ವರ್ಷ ನನಗೆ ಒಳ್ಳೆ ರೀತಿಯಲ್ಲಿ ಬದುಕಿಸಿದ್ದಲ್ಲಪ್ಪ. ಗಂಡ ಕುಡುಕ ಅಲ್ಲ, ಪರಸ್ತ್ರೀ ಇಟ್ಕೊಂಡಿರಲಿಲ್ಲ, ಅಥವಾ ತಂದು ಹಾಕ್ಲಿಲ್ಲ ಅನ್ನಂಗೆ ಏನಿರಲಿಲ್ಲ, ಅಥವಾ ಜುಟ್ಟು ಹಿಡ್ಕೊಂಡು ನಾಯಿ ಹೊಡೆದಂಗೆ ಹೊಡಿತಿರ್ಲಿಲ್ಲ. ಇದೆಲ್ಲವನ್ನು ಅನುಭವಿಸುವ ಹೆಣ್ಣು ಮಕ್ಕಳ ಕತೆ ಕೇಳಿದಾಗ ನೀವು ನಿಜವಾಗ್ಲೂ ದೇವರಿಗೆ ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಿಮ್ಮನ್ನ ಅಷ್ಟೊಂದು ದುಸ್ಥಿತಿಗೆ ತಗೊಂಡೇ ಹೋಗಿಲ್ಲ ಅವನು. ಇಲ್ಲ ಅಂದ್ರೆ ಈ ಸಮಯ ಇದೆಯಲ್ಲ, ಇಡೀ ಜೀವನಕ್ಕೆ ಧನ್ಯವಾದ ಹೇಳ್ಕೊಂಡು ಕೂತ್ಕೊಳ್ಳೋ ಸಮಯವೇ ಹೊರತು ಹೊಸದೇನನ್ನೂ ಕಂಡಿಡ್ಕೊಂಡು ಅದನ್ನ ತಲೆಗೆ ತಗೊಂಡು ಯಾಕೆ ರೋಗಿಷ್ಠರಾಗ್ಬೇಕು ನಾವು? ಹೌದು. ಅವ್ರಿಗೂ ಫ್ರೆಂಡ್ಗಳಿಗೂ ಕ್ಲಾರಿಟಿ ಇಲ್ಲ, ಸುಮ್ಮನೆ ಹಿಂಗೆ ಉಳ ಬಿಟ್ಬಿಡ್ತಾರೆ. ಅಯ್ಯೋ ನಾನು ಹೇಳ್ತೀನವ, ಇನ್ನು ಹೋಗಿ ಕೂತ್ ಮಲ್ಗೆ ಬಂದಿದ್ದ ಅಂದ್ರೂ ಕೂಡ ಹೌದಾ ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು, ಯಾಕಂದರೆ ಅದನ್ನು ತುಂಬ ಎನ್ಕ್ವೈರಿ ಮಾಡಲಿಕ್ಕೆ ಹೋದರೆ ಏನು ತಾಂಡು ಏನು ಮಾಡ್ತೀರ ಈಗ? ಹೌದಲ್ಲವಾ? ಹಂಗೆ ಅವರು ಈ ರಿಟೈರ್ಮೆಂಟ್ ನಿಮ್ಮ ಗಂಡನ ಜೊತೆ ಕೆಲಸ ಮಾಡಿರೋ ಅವರು ಫೋನ್ ಮಾಡ್ದ, ಅವ್ರವ್ರದ್ದೊಂದೊಂದು ಬುದ್ಧಿಮಟ್ಟ, ಅವ್ರವ್ರದ್ದೊಂದೊಂದು ಸಂಸ್ಕಾರ ಅಂತ ಯಾವುದನ್ನು ಹೆಂಡತಿ ಹತ್ರ ಹೇಳಬೇಕು ಹೇಳಬಾರ್ದು ಅಂತ ಗೊತ್ತಿಲ್ಲದ ಅವರು ಅದು ಹೆಂಗೆ ಇವ್ರಿಗೆ ಒಳ್ಳೆ ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ? ಸುಮ್ಮನೆ ತಮಾಷೆಗೆ ಅಂದುಕೊಳ್ಳೋಣವ, ಯಾವುದನ್ನು ಹೇಳಬೇಕು ಹೇಳಬಾರ್ದು ಗೊತ್ತಿರ್ಬೇಕಲ್ಲ. ಇದು ಯಾವಾಗ ಹೇಳಬೇಕು ಅಂದರೆ ಇನ್ನೂ ಅವಾಗ ಮದುವೆ ಆದ ಹೊಸದ್ರಲ್ಲಿ, ಮದುವೆ ಆಗಿದೆಯಾ, ಒಂಚೂರು ಯಾಕೋ ಹಿಂಗೆ ತಪ್ಪದಾರಿ ಹೋಯ್ತವನೇ, ಒಂಚೂರು ಸರಿ ಮಾಡ್ಕೊಳ್ಳವ ಅಂತ ಆಗ ಹೇಳಿದ್ರೆ ಚಂದ. ಇಲ್ಲಿ ಬಂದು ಈಗ ಹೇಳೋದಿದೆಯಲ್ಲ ಅದು ಬೆಂಕಿ ಇಟ್ಟಂಗೆ, ಹೌದಲ್ವನವ? ಅದು ಹೆಂಗೆ ಅಂದ್ರೆ ಇವ್ರು ಸ್ವಲ್ಪ ಎಲ್ಲ ನಮ್ಮ ಹುಡುಗರು ಎಲ್ಲ ಚೆನ್ನಾಗಿ ಓದಿ ಒಳ್ಳೆ ಸ್ಥಿತಿಲಿದ್ದಾರೆ, ಅವರು ಸೆಟ್ಲ್ ಆಗಿಲ್ಲ. ಅದಕ್ಕೇನಾದ್ರೂ ಇವ್ರು ನನ್ಗೆ ಹಿಂಗೆ ಹೇಳ್ಕೊಡ್ತಾವ್ರ ಅಂತ ಒಂದು ನಾನು ಹೇಳ್ತೀನಿ ತಾಯಿ, ನೀನ್ ನನ್ನ ಮೇಲೆ ನಂಬಿಕೆ ಇಡೋದಾದ್ರೆ ಅದೇನು ಕೆಟ್ಟದ್ದಲ್ಲಿಲ್ಲ, ಆಯ್ತಾ? ಬಿಟ್ಬಿಡು, ಅದ್ರ ಬಗ್ಗೆ ಬಿಟ್ಬಿಡು. ಅವ್ರು ಹೇಳಿದಕ್ಕಿಂತ ನನ್ನ ಮಾತನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳುವ, ಅಲ್ಲೇನೂ ಅಂತ ಕೆಟ್ಟ ವಿಚಾರಗಳಿಲ್ಲ, ಆಯ್ತಾ? ಕೇವಲ ಅವ್ರದ್ದೊಂದು ಮಾತಿನ ಚಪಲ ಇದೆ. ಅವ್ರು ಹೋಗ್ತಾರೆ, ಮಾತಾಡ್ತಾರೆ, ಅವ್ರು ಬರ್ತಾರೆ. ಅದನ್ನು ಮೀರಿ ಬಂದ್ರ ಅನ್ನೋದು ಕಳಿಬೇಕು ಹೊರತು ಎಲ್ಗೋಯ್ದ್ರಿ ಏನು ಮಾಡಿದ್ರಿ ಅನ್ನೋ ಕೇಳೋ ಏಜ್ ಇದಲ್ಲ. ಹೌದೌದು, ಆಯ್ತಾ? ಬಂದವ್ರನ್ನ ಉಪಚಾರ ಮಾಡಷ್ಟೇ ಅವ್ವ, ಆಯ್ತಾ? ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ನಿಮ್ಮ ಆಶೀರ್ವಾದ ಇರ್ಲಿ, ದೇವ್ರು ನಿನ್ನ ಮನೆಯನ್ನು ಚೆನ್ನಾಗಿಡ್ಲಿ. ನನ್ಗೆ ನಿಮ್ ಕಾಲ್ ಸಿಕ್ಕಿದ್ದು ತುಂಬಾನೇ ಖುಷಿ ಆಗೋಯ್ತು. ಎಷ್ಟು ದಿವಸ 45 ಸರಿ ಮಾಡ್ತೀನಿ ಒಂದೊಂದ್ ದಿನ. ಅಯ್ಯೋ ಎಷ್ಟು ಬೈಕಂಡ್ರೋ ಏನೋ. ಇಲ್ಲ ನೋಡ್ತೀನಲ್ಲ ಪಾಪ ಎಷ್ಟು ಜನಕ್ಕೆ. 6 ತಿಂಗಳಿಂದ ನಾನು ಒಂದೊಂದ್ ದಿನ, ಇವಾಗ ಸೋಮವಾರ, ಗುರುವಾರ, ಶನಿವಾರ ಡೈಲಿ 65-70 ಸರಿ ಮಾಡ್ತೀನಿ. ಹೆಂಗ್ ಗಟ್ ಮಾಡ್ಬಿಟ್ಟಿದ್ದೀರಾ ಯವ್ವ? ಸೋಮವಾರ, ಗುರುವಾರ, ಶನಿವಾರ ಆಗ ಕರೆ ಮಾಡ್ತೀರಿ, ಬಹಳ ಖುಷಿ.
ನೋಡಿ ನಿಮ್ಮಂಥ ಹಿರಿಯರು ಮಾಡಿದಾಗ ನನಗೆ ತುಂಬ ಮುಜುಗರ ಅನಿಸುತ್ತೆ. ಅಂದರೆ ಮೊದಲು ಮಾತಾಡಬೇಕಾದ್ರೆ ನೀವು ಅಂತೆಲ್ಲ ಬಳಸ್ಬಿಟ್ಟಿರ್ತೀನಿ ನಾನು. ಆಮೇಲೆ ಇವರಷ್ಟು ಹಿರಿಯರಿದ್ರು ನಾನು ಯಾಕಪ್ಪ ಹಂಗೆ ಮಾತಾಡಿದೆ ಅಂದರೆ ಹೇಳೋದ್ರ ಬಗ್ಗೆ ನನಗೆ ಖಚಿತತೆ ಇದೆ. ಅವ್ರು 80 ನನ್ನ ಧರ್ಮ ಏನಿದೆ ಅದನ್ನು ಹೇಳ್ತೀನಿ. ಬಟ್ ಮಾತಾಡೋ ಸಮಯದಲ್ಲಿ ಒಮ್ಮೊಮ್ಮೆ ನೀನು ಅಂತ ಬಳಸ್ಬಿಟ್ಟಿರ್ತೀನಿ. ನನಗೆ ಆಮೇಲೆ ಭಾಳ ಬೇಜಾರಾಗ್ಬಿಡುತ್ತೆ. ನಾನು ಎಂತಕ್ಕೆ ಇದು ಮಾಡ್ಕೊಂಡೆಯ್ಯ. ಬಟ್ ಆನಂತರ ಏನು ಸಮಾಧಾನ ಮಾಡ್ಕೊಳ್ತೀನಿ ಅಂದರೆ ಆ ಜಾಗದಲ್ಲಿ ಕೂತಾಗ ನಾನು ಗುರುವಾಗಿ ಹೇಳಿರ್ತೀನಿ ಅಷ್ಟೆ. ಎಷ್ಟು ನಮ್ಮ ಮಕ್ಕಳಿಗಿನ್ನ ಚಿಕ್ಕವ್ರು ನೀವು, ಆದ್ರೂ ನಾನು ಗುರುಗಳೇ ಅಂತ ಇದ್ದೀನಿ. ನಿಮ್ ಸ್ಥಾನಕ್ಕೆ ಗೌರವ ನಾವು ಕೊಡ್ತಾ ಇದ್ದೀವಿ. ದೊಡ್ಡ ಗುಣ ಅದು. ಅಲ್ಲಿ ಮಾತ್ರ ಈಗ ನೋಡಿ ಎಷ್ಟೋ ಜನಕ್ಕೆ ನಾನು ರೇಗ್ತೀನಿ, ಅವ್ರು ಬೇಜಾರು ಮಾಡಿ ಯಾಕೆ ಅವ್ರು ನನಗೆ ಆ ಮಟ್ಟಿಗೆ ಶರಣಾದಾಗ ಮಾತ್ರ ನನಗೆ ಅವ್ರಿಗೆ ಬೈದಾದ್ರ ಬುದ್ಧಿ ಹೇಳಬೇಕು ಅಂತ ನನಗೂ ಅನ್ಸೋದು. ಹೌದೌದು. ಅಂದ್ರೆ ನಿಮ್ಮಿಂದ ಒಂದು ಒಳ್ಳೆ ಮಾತು, ಒಂದು ಸಲಹೆ ಕೇಳ್ಬೇಕಿತ್ತು ಅಂತ ತುಂಬಾ 6 ತಿಂಗಳಿಂದ ನಾನು ಟ್ರೈ ಮಾಡಿದ್ಕೆ ದೇವ್ರ ದಯೆಯಿಂದ ಇವತ್ತು ಸಿಕ್ತು. ಇಲ್ಲ, ದೇವರು ನೋಡಿ ನಿಮ್ಮ ಕಷ್ಟಗಳ ಸ್ವಲ್ಪ ಸೈಡ್ಗಿಟ್ರೆ ನೀವು ಕಾರ್ಯಕ್ರಮದ ಕುರಿತು ಅಥವಾ ನಮ್ಮ ಕುರಿತು ಎಷ್ಟು ಪ್ರಶಂಸೆ ಅಥವಾ ಒಳ್ಳೆ ಮಾತು ಹೇಳಿದ್ರಿ, ಅದು ನನಗೊಂದು ಬೂಸ್ಟ್ ಇದ್ದಂಗೆ. ಥ್ಯಾಂಕ್ ಯು ಬಹಳ. ಅದ್ರ ಬಗ್ಗೆ ದೇವ್ರು ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಹೇಳೋ ತರ ಜ್ಞಾನ ಬಂದು ಚೆನ್ನಾಗಿರ್ಬೇಕು. ನೋಡಿ 100 ವರ್ಷ ಅಲ್ಲ 200 ವರ್ಷ ನೀವು ಚೆನ್ನಾಗಿರ್ಬೇಕು. ಅಷ್ಟು ಜನಗಳಿಗೆ ನಿಮ್ಮಿಂದ ಹೆಲ್ಪ್ ಆಗ್ತಾ ಇದೆ ನೋಡ್ತೀನಲ್ಲ. ಹಂಗಾರೆ ಇನ್ನು ನಾನು 137 ವರ್ಷ ಬದುಕಿ ಅಂತ ಹೇಳ್ತಿದ್ದೀರಾ? ಅಲ್ಲ, ನಿಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅಂತವ್ರು ಇರ್ಬೇಕು. ಇರ್ಲವ ಅಂದ್ರೆ ಯಾವ ಮಹಾತ್ಮನಾಗಲಿ ದುರಾತ್ಮನಾಗಲಿ ಈ ಹಿಂದೆ ಒಂದೊಂದು ಆಯಸ್ಸು ಅಂತ ಕಟ್ಟಿ ಕಳಿಸ್ಕೊಟ್ಟಲಾಗಿರುತ್ತೆ. ಈಗ ಬುದ್ಧ ಮಹಾನುಭಾವರು, ವಿವೇಕಾನಂದರು ಯಾಕೆ ಅವರು ಸ್ವಲ್ಪ ಬೇಗ ಹೊರಟ್ಬಿಟ್ರು? ಅಯ್ಯೋ, ಲೋಕಕ್ಕೆ ಅಂತ ದೊಡ್ಡ ಒಳ್ಳೆ ಕೆಲಸ ಮಾಡ್ತಿದ್ದವರು ಯಾಕಂಗ ಅಂದರೆ ಕೆಲವೊಮ್ಮೆ ಹಂಗೆ ಆಗ್ಬಿಡುತ್ತೆ. ಬೇಗ ಕೆಲಸ ಮುಗಿಸ್ಲಿಕ್ಕೆ ಅಂತಲೇ ಬಂದ್ಬಿಟ್ಟಿರ್ತಾರೆ ಕೆಲವು ಮಹಾತ್ಮರು. ಹೌದೌದು. ಅಲ್ಲ, ನೀವು 2 ಅವರ್ ಆದ್ರೂ ಒಬ್ಬೊಬ್ರು ಸ್ಟೋರಿ ಕೇಳ್ಕೊಂಡು ಎಷ್ಟು ಯಪ್ಪ, ಅದ್ ಹೆಂಗೆ ನೀವು ಅಷ್ಟು ತಾಳ್ಮೆಯಿಂದ ಎಲ್ಲ ಕೇಳ್ಕೊಂತೀರೋ, ದೇವ್ರು ನಿಮ್ಗೆ ಅಷ್ಟು ತಾಳ್ಮೆ ಕೊಟ್ಟಿದ್ದಾನೆ. ಅಂದ್ರೆ ಅವ್ರಿಗೆ ಅಂದ್ರೆ ನಾನು ಎಲ್ಲಿಂದ ಅಂದ್ರೆ ಎಷ್ಟು ಜನ ಮಕ್ಕಳು ಅಂದ್ರೆ ನನ್ಗೆ ಅವ್ರ ವಾತಾವರಣ ಹೆಂಗ್ ಬೆಳೆದ್ರು, ಏನೇನ್ ಕಷ್ಟ ಇತ್ತು ಅದೆಲ್ಲ ಗೊತ್ತಾಗದ ಹೊರತು ತೀರ್ಪು ಕೊಡ್ಲಿಕ್ಕೆ ಆಗಲ್ಲ. ಹೌದೌದು. ಯಾಕಂದ್ರೆ ಇವ್ರು ಯಾಕೆ ಇವತ್ತು ಹಿಂಗ್ ಮಾಡ್ಕೊಂಡ್ರು ಅಂದ್ರೆ ಈ ಹಿಂದಿಂದೆಲ್ಲ ಬೇಕಾಗುತ್ತೆ. ಇವ್ರು ಹಿಂಗ್ ಬೆಳೆದಿದ್ದಾರೆ, ಅಲ್ಲಿ ಇಂತಿಂದ ಎಡವಟ್ಟಾಗಿದ್ದಾವೆ, ಅದೆಲ್ಲ ಕೇಳಿಕೊಂಡ ಮೇಲೆ ಹಿಂಗಾಗಿದೆ, ಅದಕ್ಕೆ ಪಾಪ ಇವತ್ತು ಈ ರೀತಿ ಇದ್ದಾರೆ, ಸರಿ ಹಿಂಗೆ ಹೋಗವ ಹಿಂಗೆ ಮಾಡವ ಅಂತ ಹೇಳ್ಬೋದು. ನಾನು ಸರಿ ಏನಿದೆಯೋ ಅಷ್ಟು ಮಾತ್ರ ಹೇಳ್ಬಿಡವ ಅಂದರೆ ಅದೊಂಥರ ಅವರು ಅರ್ಧ ಹೇಳ್ತಾರೆ, ನನ್ನ ತೀರ್ಪು ಅರ್ಧನೇ ಇರುತ್ತೆ ಅವಾಗ. ಹೌದು, ಇವಾಗ ನಂದ್ರಲ್ಲಿ ನಾನು ಹೇಳಷ್ಟರಲ್ಲೇ ನಿಮ್ಗೆ ಗೊತ್ತಾಗೋಯ್ತು. ಅಷ್ಟು ಸಾಕು. ಯಾಕಂದ್ರೆ ಇದು ತೀರ್ಪು ಕೊಡೋ ವಿಚಾರ ಅಲ್ವೇ ಅಲ್ಲ, ಇದು ಜಸ್ಟ್ ನಿಮಗೂ ಗೊತ್ತು. ನಾನು ಅದೊಂಚೂರು ಮತ್ತೆ ಸ್ಪಷ್ಟಪಡಿಸ್ತೆ ಅಷ್ಟೇ. ಯಾಕಂದ್ರೆ ಇಲ್ಲಿ ನಾನು ಈ ಫ್ರೆಂಡ್ಸ್ ಹೇಳಿರೋ ವಿಚಾರವನ್ನು ಎನ್ಕ್ವೈರಿ ಮಾಡ್ಕೊಳ್ತಾ ಕೂತ್ಕೊಳ್ಳೋ ವಯಸ್ಸ ಇಲ್ಲ, ಇದನ್ನು ಮೀರಿ ಇನ್ನೂ ಹಿರಿದಾದ ವಿಚಾರವನ್ನು ಕೆಣಕೋ ವಯಸ್ಸೀಗ. ಓಕೆ, ಅಂದರೆ ಈ ಆಯಿತು, ಹುಟ್ಟಿದ್ದು ತೊಟ್ಟಿದ್ದು ಉಂಡಿದ್ದು ತಿಂದಿದ್ದು ತೊಟ್ಟಿದ್ದು ಎಲ್ಲ ಮುಗೀತು. ಈಗ ದೇಹವನ್ನು ಮೀರಿ ಅಥವಾ ಈ ಸಂಬಂಧಗಳು ಬಂಧು ಬಳಗ ಅಣ್ಣ ತಮ್ಮ ಗಂಡ ಹೆಂಡತಿ ಆ ಮಕ್ಕಳು ಮೀರಿ ಈಗ ಟಚ್ ಮಾಡಬೇಕಾದ್ರೆ ಇನ್ನು ಬೇರೆ ವಿಚಾರ. ಈಗ ಅದು ಈ ಲೋಕದಿಂದ ಆಚೆಗದು, ಅದನ್ನ ಗಮನ ಕೊಡು. ಈಗ ಇಲ್ಲಿ ಈ ಜನರಿಗೆ ಈ ಕಷ್ಟಗಳಿಗೆ ಸಾಂತ್ವನ ಹೇಳ್ತಾ ನಾನು ಆ ಆಧ್ಯಾತ್ಮಿಕ ಜ್ಞಾನವನ್ನು ಯಾಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಈಗಲಿಂದಲೇ ಅದ್ರ ಬಗ್ಗೆ ತಿಳುವಳಿಕೆ ಬರಲಿ ಅಂತ. ಯಾಕಂದ್ರೆ ಎಲ್ಲರೂ ಕೈ ಬಿಟ್ಟಾಗ ಆಕಾಶದ ಕಡೆ ಮುಖ ಮಾಡ್ತೀವಿ, ಯಾಕೆ ಅವನೊಬ್ಬಿದ್ದಾನೆ ಅಂತ. ಅವನೊಬ್ಬನನ್ನು ಅಲ್ಲೋಗಿ ನೆನ್ಸ್ಕೊಳ್ಳೋದಲ್ಲ, ಅದು ಇಲ್ಲಿಂದಲೇ ನೆನ್ಸ್ಕೊಳ್ಬೇಕು. ಅಲ್ಲ, ನನ್ಗೊಂದೇ ಒಂದು ಇಷ್ಟ ಏನಿತ್ತು ಅಂದ್ರೆ, ನಾವು ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ಎಲ್ಲ ಚೆನ್ನಾಗಿದ್ದಾರೆ. ಇವಾಗ 25 ವರ್ಷ ನಾನು ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಮಕ್ಕಳನ್ನ ಓದ್ಸಕ್ಕೋಸ್ಕರ. ಇವಾಗ ವಯಸ್ಸಾದ ಕಾಲದಲ್ಲಿ ನನ್ಗೇನು ಅಂದ್ರೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಸಂತೋಷವಾಗಿರೋಣ. ಇವರು ಮಾತಾಡಲ್ಲ ಜಾಸ್ತಿ, ಸುಮ್ನೆ ಮಲ್ಗಿರೋದು, ಇಲ್ಲಾಂದ್ರೆ ಮೊಬೈಲ್. ಈಗ ನೀವು ಮಾತಾಡ್ಸಿ ಹೋಗಿ ಜಾಸ್ತಿ ಮಾತಾಡಲ್ಲ ಅವರು. ಏನ್ ಮಾತಾಡಿದ್ರೆ ಅಷ್ಟು ಆನ್ಸರ್ ಮಾಡ್ತಾರೆ. ನಾನ್ ಟಿವಿ ನೋಡ್ತಾ ಇದ್ರೆ ಅವ್ರ ಕೂತ್ಕೊಂಡು ಅಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ಬಂದಿಲ್ಲ ಅಂದಿದ್ರೆ ಮೋಸ್ಟ್ಲಿ ಚೆನ್ನಾಗಿರ್ತಿದ್ರಮ್ಮ ನೀವು. ಅದಲ್ದಿರ ಈ ಫ್ರೆಂಡ್ಸ್ಗಳು ಒಂದೆರಡು ಅದು ತಲೆಗೆ ಸುಮ್ನೆ ಒಂದು ವರ್ಷದಿಂದ ಸುಮ್ನೆ ತಲೆ ಕೆಡ್ಸ್ಕೊಂಡ್ಬಿಟ್ಟು ಆಯ್ತು ಬಿಡು, ಮೊಮ್ಮಕ್ಳಿಲ್ವಾ? ಈ ಮೊಮ್ಮಗ ಇದ್ದಾನೆ, ಇನ್ನ
ಮಗನ್ ಮಗ ಓ, ಅಂದ್ರೆ ಆಯ್ತು. ಎಲ್ಲ ದೂರ ಇದಾರೆ, ಜೊತೆಲಿ ಯಾರು ಇಲ್ಲ, ಖಾಲಿ. ಅದಕ್ಕೆ ನಮ್ಗೆ ಈ ತಲೆಗೆ ಇಂಥವೆಲ್ಲ ಬಿಸಿ ಇದ್ದಿದ್ರೆ ಇಂಥವೆಲ್ಲ ಬರ್ತಾ ಇಲ್ಲ ಇರ್ಲಿಲ್ಲ. ಇಲ್ಲಿ ನೋಡಿ, ಇಂಥ ಜನಗಳ ಕತೆ ಕೇಳಿದ್ರೆ ನಾನೇ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹೌದೌದು. ಯಾವಾಗಲೂ ನನ್ನ ಧ್ವನಿ ನಿಮ್ಮ ಜೊತೆ ಇದ್ದೇ ಇರುತ್ತಲ್ಲ. ಇದು ಡೈಲಿ ಹೇಳ್ತೀನಲ್ಲ, ಅದೇ ಕೆಲ್ಸ. ನಂಗೆ ಫ್ರೀ ಇದ್ರೆ ಹಾಕೊಂಡು ಕೇಳ್ತಾ ಇರೋದು. ಹಂಗಾದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ. ಹೌದೌದು, 1 ವರ್ಷದಿಂದ ಇದ್ದೀರಾ. ಶಬ್ಬಾಷ್. ಆಗ್ಲವಾ, ಒಳ್ಳೇದಾಗ್ಲಿ. ನಮ್ ಚಿಕ್ಕ ಮಗ ನೀವು. ಥ್ಯಾಂಕ್ ಯು. ಎಂತ ಒಳ್ಳೆ ಜ್ಞಾನಿ ಮಕ್ಕಳು ನಮ್ಗೆ. ತುಂಬಾ ಖುಷಿ ನಿಮ್ ಮಾತು ಕೇಳ್ತಾ ಇದ್ರೆ ನನ್ಗೆ. ಆಗ್ಲವಾ, ಯಾವಾಗಾದ್ರೂ ಬೇಜಾರು ಅನ್ಸಿದ್ರೆ ಕರೆ ಮಾಡಿ ಮಾತನಾಡಿ, ನಾನು ಇಲ್ಲೇ ಇರ್ತೀನಿ. 6 ತಿಂಗಳಿಂದ ಟ್ರೈ ಮಾಡ್ದೆ, ಇವತ್ತೇನೋ ದೇವ್ರ ದಯ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಹೌದಾ, ಹಂಗಂತೀರಾ? ಹಂಗೆ ಒಬ್ಬೊಬ್ರಿಗಂತೂ 4-5 ಸಲ ಸಿಕ್ಬಿಟ್ಟಿರುತ್ತೆ. ನಾನು ಅದೇ ಹಂಗೆ ಅನ್ಕೊಂತೀನಿ. ಅಲ್ಲ, ಒಬ್ಬೊಬ್ರು 2-3 ಸರಿ ಕೇಳ್ತಾರಲ್ಲ, ನಾನು ಇಷ್ಟು ಸರಿ ಮಾಡಿದ್ರು ಸಿಕ್ಕಲ್ವಲ್ಲ. ಕೆಲವೊಬ್ರಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ, ಓ ಇವ್ರು ಮೊದ್ಲೇ ಇವ್ರು ಮಾತಾಡ್ತಾರೆ ಅಂತ ರೆಡಿ ಮಾಡ್ಕೊಂಡಿರ್ತಾರೆ. ಇಲ್ಲ, ನಾನು ಈಗ ಮುಂದಿನ ಕರೆ ತಗೊಳ್ಳೋಣ ಅಂದಾಗ ಯಾವ್ದು ಸಿಗುತ್ತೋ ಅದನ್ನ ತಗೊಳ್ತಾ ಇರ್ತೀನಿ. ನಾನೇನ್ ಗೊತ್ತಾ, 7:30ಇಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೋ ಸರಿ. ಹೌದು ಹೌದು. ಏನ್ ಮಾಡಿದ್ರು ಸಿಗ್ತಾ ಇಲ್ಲ. ಏನೋ ಪುಣ್ಯ, ದೇವ್ರ ಪುಣ್ಯ. ಇವತ್ತಿಂದ ನನ್ ಮನ್ಸಲ್ಲಿ ಎಲ್ಲ ತೆಗ್ದಾಕ್ಬಿಟ್ಟು ನೆಮ್ಮದಿಯಾಗಿ. ಏನಿಲ್ಲವ, ನಾನ್ ಜೊತೆ ಇದ್ದೀನಿ, ನಾನು ಮಾತಾಡ್ತೀನಿ. ನಿಮ್ಗೆ ಹಂಗೆಲ್ಲ ಅನ್ಸ್ದಾಗ ಕರೆ ಮಾಡಿ, ಸಿಗೋ ತರ ನಾನ್ ಸಂಕಲ್ಪ ಮಾಡ್ಕೊಳ್ತೀನಿ. ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ನನ್ ಚಿಕ್ಕ ಮಗನ್ ತರ ನೀವು. ಥ್ಯಾಂಕ್ ಯು ತಾಯಿ, ನಿಮ್ಮ ಆಶೀರ್ವಾದ ಜೊತೆಗಿರಿ, ಶುಭವಾಗ್ಲಿ. ನಿಮ್ ತಾಯಿಯವ್ರಿಗೂ ಹೇಳಿ ನಮ್ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಬೆಳೆಸಿದಾರ ನಿಮ್ಗೆ. ಅಯ್ಯೋ, ಒಳ್ಳೆ ಸಂಸ್ಕೃತ ಕೊಟ್ಟು, ಒಳ್ಳೆ ಜ್ಞಾನ ಕೊಟ್ಟು. ನಿಮ್ ತಾಯಿಯವ್ರ ಫೋಟೋನು ನೋಡಿದ್ದೀನಿ ನಾನು. ತುಂಬಾ ಖುಷಿಯಾಗಿದ್ದೀರಾ. ನಿಮ್ ತಾಯಿ ಮಗನ್ ಫೋಟೋ ಎಲ್ಲ ನೋಡಿದ್ದೀನಿ ನಾನು. ಏನು ನಿಮ್ಮ ಹರೈಕೆ, ನಿಮ್ಮ ಆಶೀರ್ವಾದ ಜೊತೆಗಿರಿ ತಾಯಿ. ನಾನು ಇಲ್ಲಿದ್ದೀನಿ. ನಿಮ್ಗೆ ಅಂಥದ್ದೇನು ದುಃಖ ಇದ್ರೆ ಕರೆ ಮಾಡಿ, ಅಥವಾ ದುಃಖ ಅಂತಲ್ಲ, ಏನಾದ್ರೂ ಬೇಜಾರು ಅನಿಸ್ದಾಗ ಫೋನ್ ಮಾಡಿ ಮಾತಾಡಿ. ಏನೂ ಇಲ್ಲ, ಇದೊಂದು ತಲೆಯಲ್ಲಿ ಅದೇನು ಇಲ್ಲ. ಯಾವ ಫ್ರೆಂಡ್ಸ್ ಹೇಳಿದ್ದಲ್ಲ, ನಾನು ಹೇಳ್ತಾ ಇದ್ದೀನಿ, ನನ್ನ ಜ್ಞಾನದ ಮಿತಿಯಲ್ಲಿ ಹೇಳ್ತಾ ಇದ್ದೀನಿ. ಅಂಥದ್ದೇನೂ ಇಲ್ಲ. ಆ್ಯಂಡ್ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಸಮಯನೂ ಅಲ್ಲ, ವಯಸ್ಸೂ ಅಲ್ಲ. ನೀವೀಗ ಬೆಳಕಿನ ದಾರಿಯಲ್ಲಿ ಹೋಗಬೇಕು. ಪಕ್ಕದಲ್ಲೇ ಏನೋ ನಡೆದ್ರು ಕ್ಷಮಿಸಿ ಮುಂದೆ ಹೋಗೋ ವಯಸ್ಸು, ಈಗ ಸಂಘರ್ಷ ಮಾಡಿಕೊಳ್ಳೋ ವಯಸ್ಸಲ್ಲ. ಹೌದಲ್ಲ? ಹೌದು. ಮಗಳಿಗೂ ಮಗನ್ಗೂ ಎಲ್ಲ ಮದುವೆ ಮಾಡಿದ್ವಿ. ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಎಲ್ಲ ಚೆನ್ನಾಗಿದ್ಲಿ. ಚೆನ್ನಾಗಿದ್ದಾರೆ. ನಿನ್ ಮನೆಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ್ವ. ತುಂಬಾ ಥ್ಯಾಂಕ್ಸ್ ಅಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಇನ್ನೂ ಚೆನ್ನಾಗೇ ಇರ್ಬೇಕು, ನಿಮ್ಮಂತವ್ರು. ಒಳ್ಳೇದಾಗ್ಲಿ ತಾಯಿ. ಥ್ಯಾಂಕ್ ಯು. ಓಕೆ. ನೋಡಿ, ಇವು ಆಶೀರ್ವಾದಗಳಿದ್ದಾವಲ್ಲ. ನೋಡಿ, ನಾವು 200 ವರ್ಷ ಬದುಕ್ತೀವಿ ಅಂತಲ್ಲ, ಆದರೆ ಈ ಜನ್ಮ ಹಾಗೂ ಇನ್ನು ಅದೆಷ್ಟೇ ಜನ್ಮ ಬಂದರೂ ನಮ್ಮ ಜನ್ಮ ಇನ್ನೂ ಶ್ರೇಷ್ಠ ಕಾರಣಗಳಿಗೆ ನಾವು ಮತ್ತೆ ಮತ್ತೆ ಬರುವಂತಾಗಬೇಕು. ಹಾಗೆ ಬಂದಾಗಲೆಲ್ಲ ಇಂದಿನ ಜನ್ಮದಲ್ಲಿ ಎಷ್ಟು ಆಶೀರ್ವಾದ ತಗೊಂಡಿದ್ವಿ, ಅವೆಲ್ಲವೂ ನಮ್ಮನ್ನು ಅರ್ಜುನನನ್ನು ಕೃಷ್ಣ ನಡೆಸಿದ ಹಾಗೆ, ಮುನ್ನಡೆಸಿದ ಹಾಗೆ, ಈ ಜನ್ಮದಲ್ಲಿ ತೆಗೆದುಕೊಂಡ ಎಲ್ಲ ಶುದ್ಧ ಹಾರೈಕೆಗಳು ನಮ್ಮನ್ನು ಇಹಲೋಕದಲ್ಲೂ, ಅರ್ಥಾತ್ ಇರುವ ಲೋಕದಲ್ಲೂ ಮತ್ತು ಮುಂಬರುವ ಜೀವನದಲ್ಲೂ ನಮ್ಮನ್ನು ಮುನ್ನಡೆಸ್ತವೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಹಿರಿಯರ ಆಶೀರ್ವಾದ ಶುದ್ಧವಾಗಿರಬೇಕು. ದುಡ್ಡಿಗೋಸ್ಕರ ನೀವು ನಿಮ್ಮ ಹಣವನ್ನು ನೋಡೋ ಆಶೀರ್ವಾದ ಮಾಡಿದ್ರೆ ಅದಲ್ಲ, ನಿಮ್ಮ ಗುಣದಿಂದ ನೀವು ಆಶೀರ್ವಾದವನ್ನು ತಗೊಳ್ಬೇಕು. ನೋಡಿ, ಈ ತಾಯಿ ಮಗನ ಪ್ರೀತಿ ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಒಳ್ಳೆಯದಾಗ್ಲವ ನಿಮಗೆ, ಶುಭವಾಗಲಿ.